ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 5ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 5 ಹಣ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 5.1ರ ಮೊದಲನೇ ಲೆಕ್ಕದಿಂದ 4ನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 1, ಇವುಗಳ ಬೆಲೆ ಕಂಡುಹಿಡಿಯಿರಿ. 1, 13 ರೂಪಾಯಿ 25 ಪೈಸೆ, 6 ರೂಪಾಯಿ 30 ಪೈಸೆ ಮತ್ತು 10 ರೂಪಾಯಿ 40 ಪೈಸೆಯ ಮೊತ್ತ ಎಂದು ಕೊಟ್ಟಿದ್ದಾರೆ. ಮೊತ್ತ ಎಂದರೆ ಇಲ್ಲಿ ನಾವು ಈಗ ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಬೇಕು. ಈಗ ನಾವು ಈ 3 ಸಂಖ್ಯೆಗಳನ್ನು ಕೂಡಿಸೋಣ. 13 ರೂಪಾಯಿ 25 ಪೈಸೆ, 6 ರೂಪಾಯಿ 30 ಪೈಸೆ ಮತ್ತು 10 ರೂಪಾಯಿ 40 ಪೈಸೆ. ಇಲ್ಲಿ 10 ಬಿಡಿ ಇವುಗಳ ಸ್ಥಾನಗಳನ್ನು ನಾವು ಒಂದರ ಕೆಳಗೊಂದರಂತೆ ಸರಿಯಾಗಿ ಬರೆದುಕೊಳ್ಳಬೇಕು. ಇಲ್ಲಿ 5, 4 + 3 7, 7 + 2 9, ಬಿಂದು 6 + 3 9, 1 + 1 2. ಆದ್ದರಿಂದ ಇಲ್ಲಿ 29 ರೂಪಾಯಿ 95 ಪೈಸೆ ಬಂದಿದೆ. ಈಗ ನಾವು ಬಿಟ್ಟ ಸ್ಥಳದಲ್ಲಿ ಬರೆಯೋಣ. ರೂಪಾಯಿ 29.95. ಪ್ರಶ್ನೆ ನಂಬರ್ 2, 78 ರೂಪಾಯಿ 45 ಪೈಸೆ ಮತ್ತು 69 ರೂಪಾಯಿ 70 ಪೈಸೆಯ ವ್ಯತ್ಯಾಸ ಎಂದು ಕೊಟ್ಟಿದ್ದಾರೆ. ವ್ಯತ್ಯಾಸ ಎಂದರೆ ಇಲ್ಲಿ ನಾವು ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆಯಬೇಕು. 78 ರೂಪಾಯಿ 45 ಪೈಸೆ, 69 ರೂಪಾಯಿ 70 ಪೈಸೆ. ಈಗ ನಾವು ಕಳೆಯೋಣ. 5 - 0 5. ಇಲ್ಲಿ 4ರಲ್ಲಿ 7 ಕಳೆಯಲು ಸಾಧ್ಯವಿಲ್ಲ. ಪಕ್ಕದಿಂದ ಒಂದು ಅಂಕಿಯನ್ನು ಪಡೆಯೋಣ. 14 ಆಗಿದೆ. 14ರಲ್ಲಿ 7 ಕಳೆದಾಗ 7 ಬಂತು. ಬಿಂದುವಿಗೆ ಬಿಂದು ಇಟ್ಟಿದ್ದೇವೆ. ಇಲ್ಲಿ 8ರಲ್ಲಿ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ. ಆದ್ದರಿಂದ ಇಲ್ಲಿ 7 ಉಳಿದಿದೆ. 7ರಲ್ಲಿ 9 ಕಳೆಯಲು ಸಾಧ್ಯವಿಲ್ಲ. ಪಕ್ಕದಿಂದ ಒಂದು ಅಂಕಿಯನ್ನು ಪಡೆಯೋಣ. 17 ಆಯಿತು. 17ರಲ್ಲಿ 9 ಕಳೆದಾಗ 8 ಬಂದಿದೆ. ಇಲ್ಲಿ 7ರಿಂದ ಒಂದು ಅಂಕಿಯನ್ನು ನಾವು ಕೊಟ್ಟಿದ್ದೇವೆ. ಆದ್ದರಿಂದ ಇಲ್ಲಿ 6 ಉಳಿಯಿತು. 6ರಲ್ಲಿ 6 ಕಳೆದಾಗ 0 ಬಂತು. ಆದ್ದರಿಂದ ಇಲ್ಲಿ ವ್ಯತ್ಯಾಸ 8 ರೂಪಾಯಿ 75 ಪೈಸೆ ಬಂದಿದೆ. ಆದ್ದರಿಂದ 8 ರೂಪಾಯಿ 75 ಪೈಸೆಗಳು. ಪ್ರಶ್ನೆ ನಂಬರ್ 3, 147 ರೂಪಾಯಿ 25 ಪೈಸೆ ಮತ್ತು 17ರ ಗುಣಲಬ್ಧ ಎಂದು ಕೊಟ್ಟಿದ್ದಾರೆ. ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಗುಣಿಸಿ ಗುಣಲಬ್ಧವನ್ನು ಬರೆಯಬೇಕು. ಈಗ ಈ ಎರಡು ಸಂಖ್ಯೆಗಳನ್ನು ಗುಣಿಸೋಣ. 147.25 ಗುಣಿಸು 17. ಇಲ್ಲಿ ನಾವು ಈ ಎರಡು ಸಂಖ್ಯೆಗಳನ್ನು ಗುಣಿಸಿದ್ದೇವೆ. 7 × 5 35, 7 × 14 + 3 17, 7 × 49 + 1 50, 7 × 4 28, 28 + 5 33, 7 × 1 7 + 3 10 ಬಂದಿದೆ. ಪ್ಲಸ್ ಅನ್ನು ಹಾಕಿದ್ದೇವೆ. ಎರಡನೇ ಸಂಖ್ಯೆ 1ರಿಂದ ಗುಣಿಸೋಣ. 1 × 5, 1 × 2, 1 × 7, 1 × 4 4, 1 × 1 ಈಗ ಕೂಡಿಸಿದ್ದೇವೆ. 5, 7 + 5 12, 2 + 1 3. ಇಲ್ಲಿ 7 + 3 10 ಬಂದಿದೆ. 4 + 1 5, 1 + 1 2. ಇಲ್ಲಿ 2 ಅಂಕಿಯನ್ನು ಬಿಟ್ಟು ಒಂದು ಬಿಂದುವಿದೆ. ಆದ್ದರಿಂದ ನಾವು ಗುಣಲಬ್ಧದಲ್ಲೂ ಕೂಡ 2 ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು. 2503 ರೂಪಾಯಿ 25 ಪೈಸೆ ಬಂದಿದೆ. ಆದ್ದರಿಂದ ರೂಪಾಯಿ 2503.25 ಇಲ್ಲಿ 2503.25 ಎಂದು ಬರೆಯಬೇಕು. ರೂಪಾಯಿ 4960 ಭಾಗಿಸು 8 ರೂಪಾಯಿಯ ಭಾಗಲಬ್ಧ ಎಂದು ಕೊಟ್ಟಿದ್ದಾರೆ. ಈಗ ನಾವು 4960ಕ್ಕೆ 8ರಿಂದ ಭಾಗಿಸಬೇಕು. 8 ಭಾಗಿಸು 4960. ಇಲ್ಲಿ 8ರ ಮಗ್ಗಿಯಲ್ಲಿ 8 × 6 48, 9ರಲ್ಲಿ 8 ಕಳೆದಾಗ 1 ಉಳಿದಿದೆ. 4ರಲ್ಲಿ 4 ಕಳೆದಾಗ 0. ಮುಂದಿನ ಅಂಕಿಯನ್ನು ಕೆಳಗಿಳಿಸೋಣ. 8 × 2 16, 16ರಲ್ಲಿ 16 ಕಳೆದಾಗ 0 ಬಂತು. ಇಲ್ಲಿ ಭಾಜಕದಲ್ಲಿ ಇನ್ನೊಂದು ಸಂಖ್ಯೆ ಉಳಿದಿದೆ. ಈ 0ಯನ್ನು ನಾವು ಈಗ ಭಾಗಲಬ್ಧಕ್ಕೆ ಸೇರಿಸಬೇಕು. ಆದ್ದರಿಂದ ಭಾಗಲಬ್ಧ 620 ರೂಪಾಯಿಗಳು. ಆದ್ದರಿಂದ ಭಾಗಲಬ್ಧ 620 ರೂಪಾಯಿ ಬಂದಿದೆ. ಪ್ರಶ್ನೆ ನಂಬರ್ 2, ಕೆಳಗಿನವುಗಳನ್ನು ಬಿಡಿಸಿ.
ಮೊದಲನೇ ಪ್ರಶ್ನೆ 95 ರೂಪಾಯಿ 8 ಪೈಸೆಯನ್ನು 279 ರೂಪಾಯಿ 5 ಪೈಸೆ ಮತ್ತು 103 ರೂಪಾಯಿ 25 ಪೈಸೆಯ ಮೊತ್ತದಿಂದ ಕಳೆಯಿರಿ ಎಂದು ಕೊಟ್ಟಿದ್ದಾರೆ. ಈಗ ನಾವು ಮೊದಲು ಈ ಎರಡು ಸಂಖ್ಯೆಯನ್ನು ಕೂಡಿಸಿ ನಂತರ ಬಂದ ಉತ್ತರದಿಂದ ಇಲ್ಲಿ 95 ರೂಪಾಯಿ 8 ಪೈಸೆಯನ್ನು ಕಳೆಯಬೇಕಾಗಿದೆ. ಈಗ ನಾವು ಮೊದಲನೆಯದಾಗಿ ಈ ಎರಡು ಸಂಖ್ಯೆಗಳನ್ನು ಕೂಡಿಸಿ ಇವುಗಳ ಮೊತ್ತವನ್ನು ಕಂಡುಹಿಡಿಯೋಣ. 279 ರೂಪಾಯಿ 5 ಪೈಸೆ ಮತ್ತು 103 ರೂಪಾಯಿ 25 ಪೈಸೆ. ಈಗ ಇವೆರಡರ ಮೊತ್ತವನ್ನು ಕಂಡುಹಿಡಿಯೋಣ. 5 + 5 10, 2 + 1 3, ಬಿಂದುವಿಗೆ ಬಿಂದು, 3 + 9 12, 7 + 1 8, 2 + 1 3, 382 ರೂಪಾಯಿ 30 ಪೈಸೆ ಬಂದಿದೆ. ಈಗ ನಾವು ಈ ಮೊತ್ತದಿಂದ 95 ರೂಪಾಯಿ 8 ಪೈಸೆಯನ್ನು ಕಳೆಯಬೇಕು. ಆದ್ದರಿಂದ 382 ರೂಪಾಯಿ 30 ಪೈಸೆ ಮೈನಸ್ 95 ರೂಪಾಯಿ 8 ಪೈಸೆ. 95 ರೂಪಾಯಿ 8 ಪೈಸೆಯನ್ನು ನಾವು ಕಳೆಯಬೇಕು. ಇಲ್ಲಿ ಈ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇಲ್ಲ, ಆದ್ದರಿಂದ ನಾವು ಇಲ್ಲಿ 0 ಎಂದು ತೆಗೆದುಕೊಳ್ಳಬೇಕು. 0ಯಲ್ಲಿ 0 ಕಳೆದಾಗ 0, 3ರಲ್ಲಿ 8 ಕಳೆಯಲು ಸಾಧ್ಯವಿಲ್ಲ. 2ರಿಂದ ಒಂದು ಅಂಕಿಯನ್ನು ಪಡೆಯೋಣ, 13 ಆಗಿದೆ. 13ರಲ್ಲಿ 8 ಕಳೆದಾಗ 5 ಉಳಿಯಿತು, ಬಿಂದುವಿಗೆ ಬಿಂದು. ಇಲ್ಲಿ 2ರಲ್ಲಿ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ, 1 ಉಳಿದಿದೆ. 1ರಲ್ಲಿ 5 ಕಳೆಯಲು ಸಾಧ್ಯವಿಲ್ಲ, ಪಕ್ಕದಿಂದ ಒಂದು ಅಂಕಿಯನ್ನು ತೆಗೆದುಕೊಳ್ಳೋಣ, 11 ಆಯಿತು. 11ರಲ್ಲಿ 5 ಕಳೆದಾಗ 6 ಉಳಿದಿದೆ. ಇಲ್ಲಿ 8ರಿಂದ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ, 7 ಉಳಿಯಿತು. 7ರಲ್ಲಿ 9 ಕಳೆಯಲು ಸಾಧ್ಯವಿಲ್ಲ, ಪಕ್ಕದಿಂದ ಒಂದು ಅಂಕಿಯನ್ನು ಪಡೆಯೋಣ, 17 ಆಗಿದೆ. 17ರಲ್ಲಿ 9 ಕಳೆದಾಗ 8 ಉಳಿಯಿತು. ಇಲ್ಲಿ 3ರಿಂದ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ, 3ರಲ್ಲಿ ಒಂದು ಅಂಕಿ ಕೊಟ್ಟಾಗ ಇಲ್ಲಿ 2 ಉಳಿದಿದೆ. ಆದ್ದರಿಂದ ಇಲ್ಲಿ 279 ರೂಪಾಯಿ 5 ಪೈಸೆ ಮತ್ತು 103 ರೂಪಾಯಿ 25 ಪೈಸೆಯ ಮೊತ್ತದಿಂದ 95 ರೂಪಾಯಿ 8 ಪೈಸೆಯನ್ನು ಕಳೆದಾಗ ನಮಗೆ 286 ರೂಪಾಯಿ 50 ಪೈಸೆ ಉಳಿದಿದೆ. ಇಲ್ಲಿ ಎಲ್ಲ ಸಂಖ್ಯೆಗಳಿಗೆ ನಾವು ರೂಪಾಯಿ ಚಿಹ್ನೆಯನ್ನು ಹಾಕಬೇಕು. ಆದ್ದರಿಂದ ಇಲ್ಲಿ ಬಂದಂತಹ ಉತ್ತರ 286 ರೂಪಾಯಿ 50 ಪೈಸೆಗಳು. ಪ್ರಶ್ನೆ ನಂಬರ್ 2, 32 ರೂಪಾಯಿಯನ್ನು ಪೈಸೆಗಳಲ್ಲಿ ಸೂಚಿಸಿ. ಇಲ್ಲಿ ನಾವು ರೂಪಾಯಿಯನ್ನು ಪೈಸೆಗಳಲ್ಲಿ ಸೂಚಿಸುವಾಗ ರೂಪಾಯಿಗೆ 100ರಿಂದ ಗುಣಿಸಬೇಕು, ಏಕೆಂದರೆ ಇಲ್ಲಿ 1 ರೂಪಾಯಿಗೆ 100 ಪೈಸೆಗಳು. ಆದ್ದರಿಂದ ನಾವು ಇಲ್ಲಿ 32 ರೂಪಾಯಿಯ ಪೈಸೆಯನ್ನು ಕಂಡುಹಿಡಿಯುವಾಗ 32ನ್ನು 100ರಿಂದ ಗುಣಿಸಬೇಕಾಗುತ್ತದೆ. ಆದ್ದರಿಂದ 32 ರೂಪಾಯಿ ಈಕ್ವಲ್ಸ್ ಟು 32 ಗುಣಿಸು 100 ಎಂದು ಮಾಡೋಣ. 32 ಅಂದರೆ 32. ಇಲ್ಲಿ ಉಳಿದ 2 ಸೊನ್ನೆಗಳನ್ನು ನಾವು ಇರಿಸೋಣ. ಆದ್ದರಿಂದ 32ನ್ನು 100ರಿಂದ ಗುಣಿಸಿದಾಗ 3200 ಬಂದಿದೆ. ಆದ್ದರಿಂದ ಇಲ್ಲಿ 32 ರೂಪಾಯಿ ಈಕ್ವಲ್ಸ್ ಟು 3200 ಪೈಸೆಗಳು. ಪ್ರಶ್ನೆ ನಂಬರ್ 3, 95 ರೂಪಾಯಿ 8 ಪೈಸೆಯನ್ನು ಮತ್ತು 1975 ರೂಪಾಯಿಗಳನ್ನು ಪೈಸೆಗಳಲ್ಲಿ ಸೂಚಿಸಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಈ ಎರಡು ಸಂಖ್ಯೆಗಳನ್ನು ನಾವು ಪೈಸೆಗಳಲ್ಲಿ ವ್ಯಕ್ತಪಡಿಸೋಣ. ಮೊದಲನೇ ಸಂಖ್ಯೆ ರೂಪಾಯಿ 95.8. ಈಗ ನಾವು ಪೈಸೆಗಳಲ್ಲಿ ವ್ಯಕ್ತಪಡಿಸುವಾಗ 100ರಿಂದ ಗುಣಿಸಬೇಕು. 95.8 ಗುಣಿಸು 100. ಇಲ್ಲಿ 95.8 ಗುಣಿಸು 1 ಎಂದರೆ ಇದೇ ಸಂಖ್ಯೆ ಬರುತ್ತದೆ, 95.8. ಇಲ್ಲಿ ಬಿಂದುವನ್ನು ಇಡುವಂತಿಲ್ಲ, 958 ಎಂದು ತೆಗೆದುಕೊಳ್ಳೋಣ. 958 ಅಂದರೆ 958. ಈ ಎರಡು ಸೊನ್ನೆಗಳನ್ನು ನಾವು ಈಗ ಮುಂದಿರಿಸಬೇಕು. ಇಲ್ಲಿ ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವಿದೆ, ಆದ್ದರಿಂದ ನಾವು ಇಲ್ಲಿ ಗುಣಲಬ್ಧದಲ್ಲೂ ಕೂಡ ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು. ಆದ್ದರಿಂದ ಇಲ್ಲಿ ಬಂದಂತಹ ಪೈಸೆಗಳು 9580 ಆಗಿದೆ. ಇಲ್ಲಿ ನಾವು ಪೈಸೆಗಳು ಎಂದು ಬರೆಯೋಣ. ಈಗ ಇಲ್ಲಿ ಎರಡನೇ ಪ್ರಶ್ನೆ, 19 ರೂಪಾಯಿ 75 ಪೈಸೆಗಳನ್ನು ಪೈಸೆಗಳಲ್ಲಿ ವ್ಯಕ್ತಪಡಿಸಿದ್ದೇವೆ. 19 ರೂಪಾಯಿ 75 ಪೈಸೆಗಳು.
ಈಗ ನಾವು 19 ರೂಪಾಯಿ 75 ಪೈಸೆಯನ್ನು 100ರಿಂದ ಗುಣಿಸಬೇಕು. ಇಲ್ಲಿ ನಾವು ಗುಣಿಸುವಾಗ 1975 ಅಂದರೆ 1975 ಎಂದು ಬರೆದುಕೊಳ್ಳೋಣ. 2 ಸೊನ್ನೆಗೆ 2 ಸೊನ್ನೆಯನ್ನು ಇಲ್ಲಿ ಇರಿಸಿದ್ದೇವೆ. ಇಲ್ಲಿ 2 ಸಂಖ್ಯೆ ಬಿಟ್ಟು ಒಂದು ಬಿಂದುವಿದೆ. ಇಲ್ಲೂ ಕೂಡ ನಾವು ಈಗ 2 ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು. 1975 ಪೈಸೆಗಳು ಬಂದಿದೆ. ಆದ್ದರಿಂದ 19 ರೂಪಾಯಿ 75 ಪೈಸೆಗೆ 1975 ಪೈಸೆಗಳು. 4705 ಪೈಸೆಗಳನ್ನು ರೂಪಾಯಿಗಳಲ್ಲಿ ಸೂಚಿಸಿ. ಇಲ್ಲಿ ಈಗ ನಾವು ಪೈಸೆಗಳಲ್ಲಿರುವುದನ್ನು ರೂಪಾಯಿಗಳಲ್ಲಿ ವ್ಯಕ್ತಪಡಿಸಬೇಕು. ರೂಪಾಯಿಯನ್ನು ನಾವು ಪೈಸೆಯಲ್ಲಿ ವ್ಯಕ್ತಪಡಿಸುವಾಗ ಆ ಸಂಖ್ಯೆಗೆ 100ರಿಂದ ಗುಣಿಸಬೇಕು. ಆದರೆ ಇಲ್ಲಿ ಪೈಸೆಯಿಂದ ನಾವು ರೂಪಾಯಿಗೆ ವ್ಯಕ್ತಪಡಿಸುವಾಗ ಈ ಸಂಖ್ಯೆಯನ್ನು ನಾವು 100ರಿಂದ ಭಾಗಿಸಬೇಕಾಗುತ್ತದೆ. ಇಲ್ಲಿ 1 ರೂಪಾಯಿ ಈಕ್ವಲ್ಸ್ ಟು 100 ಪೈಸೆ ಎಂದು ಬರೆದುಕೊಳ್ಳೋಣ. 1 ರೂಪಾಯಿಗೆ 100 ಪೈಸೆಗಳು. ಆದ್ದರಿಂದ 4705 ಪೈಸೆ ಈಕ್ವಲ್ಸ್ ಟು ಇಲ್ಲಿ 4705ಕ್ಕೆ 100ರಿಂದ ಭಾಗಿಸಬೇಕು. ದಶಮಾಂಶ ರೂಪದಲ್ಲಿ ಬರೆಯುವಾಗ 4705 ಭಾಗಿಸು 100 ಇದೆ. ಇಲ್ಲಿ ನಾವು ಈಗ 4705 ಬರೆಯೋಣ. 4705 ಇಲ್ಲಿ 2 ಸೊನ್ನೆ ಇದೆ. ಆದ್ದರಿಂದ ನಾವು 2 ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು. ಆದ್ದರಿಂದ ಇಲ್ಲಿ 4705 ಪೈಸೆ ಎಂದರೆ 47 ರೂಪಾಯಿ 5 ಪೈಸೆಗಳು. ಹಣಕಾಸಿನ ವ್ಯವಹಾರದಲ್ಲಿ ಸಂಕಲನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. 3ನೇ ಪ್ರಶ್ನೆ ಬಿಡಿಸಿ. 1. ನನ್ನ ಹತ್ತಿರ 625 ರೂಪಾಯಿ ಇದೆ. ನನ್ನ ತಂದೆ ನನಗೆ 450 ರೂಪಾಯಿ 75 ಪೈಸೆಯನ್ನು ಕೊಟ್ಟರು. ಹಾಗಾದರೆ ಈಗ ನನ್ನ ಹತ್ತಿರ ಇರುವ ಒಟ್ಟು ಹಣ ಎಷ್ಟು ಎಂದು ಕೇಳುತ್ತಿದ್ದಾರೆ. ಇಲ್ಲಿ ಸಂಕಲನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಇಲ್ಲಿ ನಾವು ಈಗ 625ಕ್ಕೆ 450 ರೂಪಾಯಿ 75 ಪೈಸೆಯನ್ನು ಕೂಡಿಸಿದಾಗ ಒಟ್ಟು ಹಣ ದೊರೆಯುತ್ತದೆ. ನನ್ನ ಹತ್ತಿರ ಇರುವ ಹಣ, ನನ್ನ ಹತ್ತಿರ ಇರುವ ಹಣ 625 ರೂಪಾಯಿಗಳು. ತಂದೆಯು ಕೊಟ್ಟ ಹಣ, ತಂದೆಯು ಕೊಟ್ಟ ಹಣ 450 ರೂಪಾಯಿ 75 ಪೈಸೆ. ಇಲ್ಲಿ ರೂಪಾಯಿಯ ಜಾಗದಲ್ಲಿ ನಾವು ರೂಪಾಯಿಗಳನ್ನು ಬರೆಯಬೇಕು. 625 ರೂಪಾಯಿ ಇದೆ. ಇಲ್ಲಿ ಪೈಸೆಯ ಜಾಗದಲ್ಲಿ ಯಾವುದೇ ಸಂಖ್ಯೆಗಳಿಲ್ಲ. ಆದ್ದರಿಂದ ನಾವು 2 ಸೊನ್ನೆಯನ್ನು ತೆಗೆದುಕೊಳ್ಳಬೇಕು. ಆದ್ದರಿಂದ ಈಗ ಇರುವ ಒಟ್ಟು ಹಣ, ಈಗ ಇರುವ ಒಟ್ಟು ಹಣ ಈಕ್ವಲ್ಸ್ ಟು 5 + 0 5, 7 + 0 7 ಬಿಂದು, 5 + 0 5, 5 + 2 7, 6 + 4 10. ಆದ್ದರಿಂದ ಇಲ್ಲಿ ಈಗ ಇರುವ ಒಟ್ಟು ಹಣ 1075 ರೂಪಾಯಿ 75 ಪೈಸೆಗಳು. ಪ್ರಶ್ನೆ ನಂಬರ್ 2. ಮಹೇಶನು 18 ರೂಪಾಯಿ 5 ಪೈಸೆಗೆ ಒಂದು ಪೆನ್ನನ್ನು, 10 ರೂಪಾಯಿ 75 ಪೈಸೆಗೆ ಒಂದು ಪುಸ್ತಕವನ್ನು ಮತ್ತು 125 ರೂಪಾಯಿಗೆ ಒಂದು ಕೈಚೀಲವನ್ನು ಕೊಂಡನು. ಹಾಗಾದರೆ ಅವನು ಕೊಂಡ ಎಲ್ಲ ವಸ್ತುಗಳ ಒಟ್ಟು ಬೆಲೆ ಎಷ್ಟು? ಇಲ್ಲಿ ಮಹೇಶನು ಒಂದು ಪೆನ್ನನ್ನು 18 ರೂಪಾಯಿ 5 ಪೈಸೆಗೆ ಮತ್ತು ಒಂದು ಪುಸ್ತಕವನ್ನು 10 ರೂಪಾಯಿ 75 ಪೈಸೆಗೆ ಮತ್ತು ಒಂದು ಕೈಚೀಲವನ್ನು 125 ರೂಪಾಯಿಗೆ ತೆಗೆದುಕೊಂಡಿದ್ದಾನೆ. ಹಾಗಾದರೆ ನಾವು ಈಗ ಇಲ್ಲಿ ಅವನು ಕೊಂಡ ಎಲ್ಲ ವಸ್ತುಗಳ ಒಟ್ಟು ಬೆಲೆಯನ್ನು ಕಂಡುಹಿಡಿಯಬೇಕು. ಮಹೇಶನು ಕೊಂಡ ಪೆನ್ನಿನ ಬೆಲೆ, ಮಹೇಶನು ಕೊಂಡ ಪೆನ್ನ ಬೆಲೆ ಈಕ್ವಲ್ಸ್ ಟು 18 ರೂಪಾಯಿ 5 ಪೈಸೆ. ಪುಸ್ತಕದ ಬೆಲೆ, ಪುಸ್ತಕದ ಬೆಲೆ ಈಕ್ವಲ್ಸ್ ಟು 10 ರೂಪಾಯಿ 75 ಪೈಸೆ. ಕೈಚೀಲದ ಬೆಲೆ, ಕೈಚೀಲದ
ಬೆಲೆ ಈಕ್ವಲ್ಸ್ ಟು 125 ರೂಪಾಯಿಗಳು. ಇಲ್ಲಿ ಪೈಸೆಯ ಜಾಗದಲ್ಲಿ ಯಾವುದೇ ಸಂಖ್ಯೆಗಳಿಲ್ಲ, ಇಲ್ಲಿ ನಾವು ಸೊನ್ನೆಗಳನ್ನು ತೆಗೆದುಕೊಳ್ಳಬೇಕು. ಆದ್ದರಿಂದ ಎಲ್ಲ ವಸ್ತುಗಳ ಒಟ್ಟು ಬೆಲೆ ಈಕ್ವಲ್ಸ್ ಟು, ಈಗ ನಾವು ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಬೇಕು. 5 2 0 ಇದೆ 5, 7 + 5 12, 8 + 5 13 + 1 14. ಇಲ್ಲಿ 1 + 1 2, 2 + 2 4, 4 + 1 5, ಇಲ್ಲಿ 1ಕ್ಕೆ 1. ಆದ್ದರಿಂದ ಇಲ್ಲಿ ಎಲ್ಲ ವಸ್ತುಗಳ ಒಟ್ಟು ಬೆಲೆ 154 ರೂಪಾಯಿ 25 ಪೈಸೆಗಳು. ಪ್ರಶ್ನೆ ನಂಬರ್ 3. ಗಿರಿಜಳು ತರಕಾರಿ ಅಂಗಡಿಯಲ್ಲಿ 36 ರೂಪಾಯಿ 50 ಪೈಸೆಗೆ 2 ಕಿಲೋಗ್ರಾಂ ಹುರುಳಿಕಾಯಿ, 12 ರೂಪಾಯಿ 25 ಪೈಸೆಗೆ 1 ಕಿಲೋಗ್ರಾಂ ಟೊಮೆಟೊ ಮತ್ತು 14 ರೂಪಾಯಿ 75 ಪೈಸೆಗೆ 1 ಕಿಲೋಗ್ರಾಂ ಆಲೂಗಡ್ಡೆಯನ್ನು ಕೊಳ್ಳುತ್ತಾಳೆ. ಹಾಗಾದರೆ ಗಿರಿಜಳು ತರಕಾರಿ ಅಂಗಡಿಯವನಿಗೆ ಒಟ್ಟು ಎಷ್ಟು ಹಣವನ್ನು ನೀಡಬೇಕು? ಇಲ್ಲಿ ನಾವು ಈಗ ತೆಗೆದುಕೊಂಡ ಎಲ್ಲ ತರಕಾರಿಗಳ ಬೆಲೆಯನ್ನು ಕೂಡಿಸಬೇಕು. ಗಿರಿಜಳು ಕೊಂಡ ಹುರುಳಿಕಾಯಿಯ ಬೆಲೆ ಇಲ್ಲಿ 36 ರೂಪಾಯಿ 50 ಪೈಸೆ. ಟೊಮೆಟೊ ಬೆಲೆ ಈಕ್ವಲ್ಸ್ ಟು 12 ರೂಪಾಯಿ 25 ಪೈಸೆ. ಆಲೂಗಡ್ಡೆಯ ಬೆಲೆ ಈಕ್ವಲ್ಸ್ ಟು 14 ರೂಪಾಯಿ 75 ಪೈಸೆಗಳು. ಇಲ್ಲಿ ರೂಪಾಯಿ ಚಿಹ್ನೆಯನ್ನು ಹಾಕಬೇಕು. ಆದ್ದರಿಂದ ತರಕಾರಿ ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಹಣ, ಗಿರಿಜಳು ತರಕಾರಿ ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಹಣ. ಈಗ ನಾವು ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಬೇಕು. 5 + 5 10, 5 + 2 7, 7 + 7 14, 14 + 1 15 ಬಿಂದು, 6 + 2 8, 8 + 4 12, 12 + 1 13, 3 + 1 4, 4 + 1 5, 5 + 1 6. ಆದ್ದರಿಂದ ಅವಳು ತರಕಾರಿ ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಹಣ 63 ರೂಪಾಯಿ 50 ಪೈಸೆಗಳು. ಹಣಕಾಸಿನ ವ್ಯವಹಾರದಲ್ಲಿ ವ್ಯವಕಲನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಪ್ರಶ್ನೆ ನಂಬರ್ 4 ಬಿಡಿಸಿ. ಮೊದಲನೇ ಪ್ರಶ್ನೆ, 500 ರೂಪಾಯಿಯಿಂದ 348 ರೂಪಾಯಿ 25 ಪೈಸೆಯನ್ನು ಕಳೆ. ಇಲ್ಲಿ ನಾವು ಈಗ 500 ರೂಪಾಯಿಯಿಂದ 348 ರೂಪಾಯಿ 25 ಪೈಸೆಯನ್ನು ಕಳೆಯಬೇಕು. 500 ರೂಪಾಯಿ 348 ರೂಪಾಯಿ 25 ಪೈಸೆಯನ್ನು ನಾವು ಇಲ್ಲಿ ಕಳೆಯಬೇಕಾಗಿದೆ. ಮೈನಸ್, ಇಲ್ಲಿ ಪೈಸೆಯ ಜಾಗದಲ್ಲಿ ಯಾವುದೇ ಸಂಖ್ಯೆ ಇಲ್ಲ, ನಾವು 2 ಸೊನ್ನೆಯನ್ನು ತೆಗೆದುಕೊಳ್ಳಬೇಕು. ಈಗ ಇಲ್ಲಿ 0 ಇದೆ, 0ಇಂದ ನಾವು 5ಅನ್ನು ಕಳೆಯಲು ಸಾಧ್ಯವಿಲ್ಲ. ಈಗ ನಾವು ಇಲ್ಲಿ 5ರಿಂದ ಈ ಎಲ್ಲ ಸೊನ್ನೆಗಳಿಗೆ ಒಂದೊಂದು ಅಂಕಿಯನ್ನು ನೀಡುತ್ತಾ ಬರಬೇಕು. 5ರಿಂದ ಒಂದು ಅಂಕಿಯನ್ನು ಈ ಸೊನ್ನೆಗೆ ನೀಡಿದಾಗ 10 ಆಯಿತು. 10ರಿಂದ ಒಂದು ಅಂಕಿಯನ್ನು ಈ ಸೊನ್ನೆಗೆ, ಇಲ್ಲಿ 10ರಿಂದ ಒಂದು ಅಂಕಿಯನ್ನು ಈ ಸೊನ್ನೆಗೆ ಮತ್ತು ಈ 10ರಿಂದ ಒಂದು ಅಂಕಿಯನ್ನು ಈ ಸೊನ್ನೆಗೆ ನೀಡಿದ್ದೇವೆ. 10 ಆಗಿದೆ. 10 - 5 5. ಇಲ್ಲಿ 10ರಿಂದ ಒಂದು ಅಂಕಿಯನ್ನು ಈ ಸೊನ್ನೆಗೆ ಕೊಟ್ಟಿದ್ದೇವೆ. ಇಲ್ಲಿ 9 ಉಳಿದಿದೆ. 9ರಲ್ಲಿ 2ಅನ್ನು ಕಳೆದಾಗ 7 ಬಂತು. ಬಿಂದುವಿಗೆ ಬಿಂದು. ಇಲ್ಲಿ 10ರಿಂದ ನಾವು ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ. 9 ಉಳಿದಿದೆ. 9ರಲ್ಲಿ 8ಅನ್ನು ಕಳೆದಾಗ 1 ಉಳಿಯಿತು. ಇಲ್ಲೂ ಕೂಡ 10ರಿಂದ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ. 9. 9ರಲ್ಲಿ 4ಅನ್ನು ಕಳೆದಾಗ 5 ಬಂದಿದೆ. ಇಲ್ಲಿ ನಾವು 5ರಿಂದ ಒಂದು ಅಂಕಿಯನ್ನು ಈ ಸೊನ್ನೆಗೆ ಕೊಟ್ಟಿದ್ದೇವೆ. 4 ಉಳಿಯಿತು. 4ರಲ್ಲಿ 3ಅನ್ನು ಕಳೆದಾಗ 1 ಉಳಿಯಿತು. ಆದ್ದರಿಂದ
500 ರೂಪಾಯಿಯಲ್ಲಿ 348 ರೂಪಾಯಿ 25 ಪೈಸೆಯನ್ನು ಕಳೆದಾಗ 151 ರೂಪಾಯಿ 75 ಪೈಸೆ ಉಳಿದಿದೆ. ಪ್ರಶ್ನೆ ನಂಬರ್ 2. ವರುಣನು 475 ರೂಪಾಯಿ 5 ಪೈಸೆಗೆ ಸಿಹಿ ತಿಂಡಿಯನ್ನು ಕೊಂಡನು. ಅದಕ್ಕಾಗಿ ಅಂಗಡಿಯವನಿಗೆ 500 ರೂಪಾಯಿಯನ್ನು ಕೊಟ್ಟನು. ಹಾಗಾದರೆ ಅಂಗಡಿಯವನಿಂದ ವರುಣನಿಗೆ ಬರಬೇಕಾದ ಬಾಕಿ ಹಣ ಎಷ್ಟು? ಇಲ್ಲಿ ವರುಣನು 475 ರೂಪಾಯಿ 5 ಪೈಸೆಗೆ ಸಿಹಿ ತಿಂಡಿಯನ್ನು ತೆಗೆದುಕೊಂಡಿದ್ದಾನೆ. ಸಿಹಿ ತಿಂಡಿಯನ್ನು ತೆಗೆದುಕೊಂಡು ಅಂಗಡಿಯವನಿಗೆ 500 ರೂಪಾಯಿಯನ್ನು ಕೊಟ್ಟಿದ್ದಾನೆ. ಹಾಗಾದರೆ ಅಲ್ಲಿ ಅಂಗಡಿಯವನು 500 ರೂಪಾಯಿಯಲ್ಲಿ 475 ರೂಪಾಯಿ 5 ಪೈಸೆಯನ್ನು ಕಳೆದು ವರುಣನಿಗೆ ಕೊಡಬೇಕಾದ ಒಟ್ಟು ಹಣವನ್ನು ನಾವು ಈಗ ಕಂಡುಹಿಡಿಯಬೇಕು. ವರುಣನು ಅಂಗಡಿಯವನಿಗೆ ಕೊಟ್ಟ ಹಣ, ಇಲ್ಲಿ ನಾವು ದೊಡ್ಡ ಸಂಖ್ಯೆಯನ್ನು ಮೊದಲು ಬರೆದುಕೊಳ್ಳೋಣ. ಅಂಗಡಿಯವನಿಗೆ ಕೊಟ್ಟ ಹಣ ಅವನು 500 ರೂಪಾಯಿಯನ್ನು ಕೊಟ್ಟಿದ್ದಾನೆ. ಸಿಹಿ ತಿಂಡಿ ಕೊಂಡ ಹಣ, ಸಿಹಿ ತಿಂಡಿಯನ್ನು 475 ರೂಪಾಯಿ 5 ಪೈಸೆಯ ಸಿಹಿ ತಿಂಡಿ ಕೊಂಡಿದ್ದಾನೆ. ಇಲ್ಲಿ ಪೈಸೆಯ ಜಾಗದಲ್ಲಿ ಯಾವುದೇ ಸಂಖ್ಯೆ ಇಲ್ಲ, ನಾವು 0 ಎಂದು ತೆಗೆದುಕೊಳ್ಳಬೇಕು. ಆದ್ದರಿಂದ ಅಂಗಡಿಯವನಿಂದ ವರುಣನಿಗೆ ಬರಬೇಕಾದ ಬಾಕಿ ಹಣ, ಆದ್ದರಿಂದ ಅಂಗಡಿಯವನಿಂದ ಬರಬೇಕಾದ ಬಾಕಿ ಹಣ ಈಗ ನಾವು 500 ರೂಪಾಯಿಯಲ್ಲಿ ಈ ಸಂಖ್ಯೆಯನ್ನು ಕಳೆಯೋಣ. ಇಲ್ಲೂ ಕೂಡ 0 ಇದೆ, 5ಅನ್ನು ಕಳೆಯಲು ಸಾಧ್ಯವಿಲ್ಲ. ಇಲ್ಲೂ ಕೂಡ ನಾವು 5ರಿಂದ ಈಗ ಒಂದೊಂದು ಅಂಕಿಗಳನ್ನು ಪಡೆಯಬೇಕು. 5ರಿಂದ ಒಂದು ಅಂಕಿ ಈ 0ಗೆ 10 ಆಯಿತು. 10ರಿಂದ ಒಂದು ಅಂಕಿ ಈ 0ಗೆ, ಇಲ್ಲೂ ಕೂಡ 10 ಬಂದಿದೆ. ಈ 10ರಿಂದ ಒಂದು ಅಂಕಿಯನ್ನು ಈ 0ಗೆ ಪಡೆದಾಗ ಇಲ್ಲಿ 10 ಆಯಿತು. 10 - 5 5. ಇಲ್ಲಿ ಒಂದು ಅಂಕಿಯನ್ನು ನಾವು 10ರಿಂದ ಕೊಟ್ಟಿದ್ದೇವೆ, 9 ಉಳಿಯಿತು. 9ರಲ್ಲಿ 5ಅನ್ನು ಕಳೆದಾಗ 4 ಉಳಿದಿದೆ. ಇಲ್ಲೂ ಕೂಡ ನಾವು 10ರಿಂದ ಒಂದು ಅಂಕಿಯನ್ನು ಈ 0ಗೆ ಕೊಟ್ಟಿದ್ದೇವೆ, 9 ಉಳಿಯಿತು. 9ರಲ್ಲಿ 7ಅನ್ನು ಕಳೆದಾಗ 2 ಉಳಿಯಿತು. ಇಲ್ಲಿ 5ರಿಂದ ಒಂದು ಅಂಕಿಯನ್ನು ಈ 0ಗೆ ಕೊಟ್ಟಿದ್ದೇವೆ, 4 ಉಳಿದಿದೆ. 4ರಲ್ಲಿ 4ಅನ್ನು ಕಳೆದಾಗ ಇಲ್ಲಿ 0 ಬಂದಿದೆ. ಆದ್ದರಿಂದ ಅಂಗಡಿಯವನಿಂದ ಬರಬೇಕಾದ ಬಾಕಿ ಹಣ ಇಲ್ಲಿ 24 ರೂಪಾಯಿ 5 ಪೈಸೆ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಪೈಸೆಯ ಜಾಗದಲ್ಲಿ 2 ಅಂಕಿಗಳನ್ನು ಬರೆಯಬೇಕು. ಆದ್ದರಿಂದ ಇಲ್ಲಿ ಇನ್ನೊಂದು ಜಾಗದಲ್ಲಿ ನಾವು 0ಯನ್ನು ಇಟ್ಟಿದ್ದೇವೆ. ಆದ್ದರಿಂದ ಇಲ್ಲಿ ಬರಬೇಕಾದ ಬಾಕಿ ಹಣ 24 ರೂಪಾಯಿ 50 ಪೈಸೆ. ಪ್ರಶ್ನೆ ನಂಬರ್ 3. ರಜಿಯಾಳ ಹತ್ತಿರ 345 ರೂಪಾಯಿ ಇದೆ. ಇದರಲ್ಲಿ ಇವಳು 245 ರೂಪಾಯಿ 75 ಪೈಸೆ ಮೌಲ್ಯದ ಉಡುಪನ್ನು ಕೊಳ್ಳುತ್ತಾಳೆ. ಹಾಗಾದರೆ ಇವಳ ಹತ್ತಿರ ಉಳಿಯುವ ಹಣವೆಷ್ಟು? ಇಲ್ಲಿ ರಜಿಯಾಳ ಬಳಿ 345 ರೂಪಾಯಿ ಇತ್ತು. ಅದರಲ್ಲಿ ಅವಳು 245 ರೂಪಾಯಿ 75 ಪೈಸೆಯ ಉಡುಪನ್ನು ಕೊಂಡಿದ್ದಾಳೆ. ಈಗ ನಾವು ಅವಳ ಹತ್ತಿರ ಉಳಿಯುವ ಹಣವನ್ನು ಕಂಡುಹಿಡಿಯಬೇಕು. ರಜಿಯಾಳ ಬಳಿ ಇರುವ ಹಣ 345 ರೂಪಾಯಿಗಳು. ಉಡುಪನ್ನು ಕೊಂಡ ಹಣ ಅವಳು 245 ರೂಪಾಯಿ 75 ಪೈಸೆಯ ಉಡುಪನ್ನು ಕೊಂಡಿದ್ದಾಳೆ. ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ, ಆದ್ದರಿಂದ ನಾವು 2 ಸೊನ್ನೆಗಳನ್ನು ತೆಗೆದುಕೊಂಡಿದ್ದೇವೆ. ಆದ್ದರಿಂದ ಇವಳ ಹತ್ತಿರ ಉಳಿದ ಹಣ ಈಗ ನಾವು ಕಳೆಯೋಣ. 0ಯಲ್ಲಿ 5ಅನ್ನು ಕಳೆಯಲು ಸಾಧ್ಯವಿಲ್ಲ, ಪಕ್ಕದ ಸಂಖ್ಯೆ ಕೂಡ 0 ಆಗಿದೆ. 5ರಿಂದ ಒಂದು ಅಂಕಿಯನ್ನು ಈ 0ಗೆ ಪಡೆಯಬೇಕು, 10 ಆಯಿತು. 10ರಿಂದ ಒಂದು ಅಂಕಿಯನ್ನು ಈ 0ಗೆ ಪಡೆಯೋಣ, 10 ಆಗಿದೆ.
10ರಲ್ಲಿ 5 ಕಳೆದಾಗ 5 ಬಂತು. ಇಲ್ಲಿ 10ರಲ್ಲಿ ಒಂದು ಅಂಕಿಯನ್ನು ನಾವು ಈ 0ಗೆ ಕೊಟ್ಟಿದ್ದೇವೆ, 9 ಉಳಿಯಿತು. 9ರಲ್ಲಿ 7 ಕಳೆದಾಗ 2 ಉಳಿದಿದೆ, ಬಿಂದುವಿಗೆ ಬಿಂದು. ಇಲ್ಲಿ ನಾವು 5ರಿಂದ ಒಂದು ಅಂಕಿಯನ್ನು ಈ 0ಗೆ ಕೊಟ್ಟಿದ್ದೇವೆ, ಇಲ್ಲಿ 4 ಉಳಿದಿದೆ. 4ರಿಂದ 5 ಕಳೆಯಲು ಸಾಧ್ಯವಿಲ್ಲ, ಈ 4ರಿಂದ ಒಂದು ಅಂಕಿಯನ್ನು ಪಡೆಯೋಣ. 14 ಆಯಿತು. 14ರಲ್ಲಿ 5 ಕಳೆದಾಗ 9 ಉಳಿದಿದೆ. ಇಲ್ಲಿ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ, 3 ಉಳಿಯಿತು. 3ರಲ್ಲಿ 4 ಕಳೆಯಲು ಸಾಧ್ಯವಿಲ್ಲ, ಈ 3ರಿಂದ ಒಂದು ಅಂಕಿಯನ್ನು ಪಡೆಯೋಣ. 13 ಆಯಿತು. 13ರಲ್ಲಿ 4 ಕಳೆದಾಗ 9 ಉಳಿದಿದೆ. ಇಲ್ಲಿ 3ರಿಂದ ಒಂದು ಅಂಕಿಯನ್ನು ನಾವು ಈ ಸಂಖ್ಯೆಗೆ ಕೊಟ್ಟಿದ್ದೇವೆ, ಇಲ್ಲಿ 2 ಉಳಿಯಿತು. 2ರಲ್ಲಿ 2 ಕಳೆದಾಗ 0 ಬಂದಿದೆ. ಆದ್ದರಿಂದ ಇಲ್ಲಿ ಇವಳ ಹತ್ತಿರ ಉಳಿಯುವ ಹಣ 99 ರೂಪಾಯಿ 25 ಪೈಸೆಯಾಗಿದೆ. ಪ್ರಶ್ನೆ ನಂಬರ್ 4. ಪೂರ್ಣಿಮಾಳ ಹತ್ತಿರ 3425 ರೂಪಾಯಿಗಳಿವೆ. ಇವಳು ತನ್ನ ಸ್ನೇಹಿತೆಗೆ ಸೀರೆ ತೆಗೆದುಕೊಳ್ಳಲು 2745 ರೂಪಾಯಿ 75 ಪೈಸೆ ಹಣವನ್ನು ಕೊಟ್ಟಳು. ಹಾಗಾದರೆ ಪೂರ್ಣಿಮಾಳ ಹತ್ತಿರ ಉಳಿಯುವ ಹಣ ಎಷ್ಟು? ಇಲ್ಲಿ ಪೂರ್ಣಿಮಾಳ ಹತ್ತಿರ 3425 ರೂಪಾಯಿ ಇದೆ. ಇವಳು ಸ್ನೇಹಿತೆಗೆ ಕೊಟ್ಟ ಹಣ 2745 ರೂಪಾಯಿ 75 ಪೈಸೆ. ಈಗ ನಾವು ಪೂರ್ಣಿಮಾಳ ಹತ್ತಿರ ಉಳಿಯುವ ಹಣವನ್ನು ಕಂಡುಹಿಡಿಯೋಣ. ಪೂರ್ಣಿಮಾಳ ಹತ್ತಿರ ಇರುವ ಹಣ, ಪೂರ್ಣಿಮಾಳ ಹತ್ತಿರ ಇರುವ ಹಣ ಈಕ್ವಲ್ಸ್ ಟು 3425 ರೂಪಾಯಿಗಳು. ಸ್ನೇಹಿತೆಗೆ ಕೊಟ್ಟ ಹಣ, ಸ್ನೇಹಿತೆಗೆ ಕೊಟ್ಟ ಹಣ 2745 ರೂಪಾಯಿ 75 ಪೈಸೆ. ಇಲ್ಲಿ ಪೈಸೆಯ ಜಾಗದಲ್ಲಿ ನಾವು 2 ಸೊನ್ನೆಗಳನ್ನು ತೆಗೆದುಕೊಳ್ಳೋಣ. ಆದ್ದರಿಂದ ಪೂರ್ಣಿಮಾಳ ಹತ್ತಿರ ಉಳಿಯುವ ಹಣ, ಈಗ ನಾವು ಕಳೆಯಬೇಕು. 0ಯಲ್ಲಿ 5 ಕಳೆಯಲು ಸಾಧ್ಯವಿಲ್ಲ, ಪಕ್ಕದ ಸಂಖ್ಯೆ 0 ಆಗಿದೆ. ಈ 5ರಿಂದ ಒಂದು ಅಂಕಿಯನ್ನು ಈ 0ಗೆ ಕೊಟ್ಟಾಗ 10 ಆಯಿತು. 10ರಿಂದ ಒಂದು ಅಂಕಿಯನ್ನು ಈ 0ಗೆ ಕೊಟ್ಟಿದ್ದೇವೆ, 10ರಲ್ಲಿ 5 ಕಳೆದಾಗ 5 ಬಂದಿದೆ. ಇಲ್ಲಿ 10ರಲ್ಲಿ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ, 9 ಉಳಿದಿದೆ. 9ರಲ್ಲಿ 7 ಕಳೆದಾಗ 2 ಉಳಿಯಿತು. ಇಲ್ಲಿ 5ರಿಂದ ಒಂದು ಅಂಕಿಯನ್ನು 0ಗೆ ಕೊಟ್ಟಿದ್ದೇವೆ, 4 ಉಳಿದಿದೆ. 4ರಲ್ಲಿ 5 ಕಳೆಯಲು ಸಾಧ್ಯವಿಲ್ಲ, 2ರಿಂದ ಒಂದು ಅಂಕಿಯನ್ನು ತೆಗೆದುಕೊಳ್ಳೋಣ, 14 ಬಂತು. 14ರಲ್ಲಿ 5 ಕಳೆದಾಗ 9 ಬಂದಿದೆ. ಇಲ್ಲಿ 2ರಲ್ಲಿ ಒಂದು ಅಂಕಿಯನ್ನು ನಾವು ಕೊಟ್ಟಿದ್ದೇವೆ, 1 ಉಳಿದಿದೆ. 1ರಲ್ಲಿ 4 ಕಳೆಯಲು ಸಾಧ್ಯವಿಲ್ಲ, 4ರಿಂದ ಒಂದು ಅಂಕಿಯನ್ನು ಪಡೆಯೋಣ, 11 ಆಯಿತು. 11ರಲ್ಲಿ 4 ಕಳೆದಾಗ 7 ಉಳಿದಿದೆ. ಇಲ್ಲಿ ನಾವು 4ರಿಂದ ಒಂದು ಅಂಕಿಯನ್ನು ಈ ಸಂಖ್ಯೆಗೆ ಕೊಟ್ಟಿದ್ದೇವೆ, 3 ಉಳಿಯಿತು. 3ರಲ್ಲಿ 7 ಕಳೆಯಲು ಸಾಧ್ಯವಿಲ್ಲ, ಈ 3ರಿಂದ ಒಂದು ಅಂಕಿಯನ್ನು ಪಡೆಯೋಣ. ಇಲ್ಲಿ 13ರಲ್ಲಿ 7 ಕಳೆದಾಗ 6 ಉಳಿದಿದೆ. 3ರಲ್ಲಿ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ, 2 ಉಳಿಯಿತು. 2ರಲ್ಲಿ 2 ಕಳೆದಾಗ 0. ಆದ್ದರಿಂದ ಇಲ್ಲಿ ಪೂರ್ಣಿಮಾಳ ಹತ್ತಿರ ಉಳಿಯುವ ಹಣ 679 ರೂಪಾಯಿ 25 ಪೈಸೆಗಳು. ಪ್ರಶ್ನೆ ನಂಬರ್ 5. ಜೋಸೆಫನು ಬ್ಯಾಂಕ್ ಒಂದರ ತನ್ನ ಖಾತೆಯಲ್ಲಿ 2500ರಷ್ಟು ಹಣ ಹೊಂದಿರುತ್ತಾನೆ. ತನ್ನ ಖರ್ಚಿಗಾಗಿ ಇದರಿಂದ 1800 ರೂಪಾಯಿ 75 ಪೈಸೆ ಹಣವನ್ನು ಹಿಂಪಡೆಯುತ್ತಾನೆ. ಹಾಗಾದರೆ ಇವನ ಖಾತೆಯಲ್ಲಿ ಇರುವ ಬಾಕಿ ಹಣ ಎಷ್ಟು? ಇಲ್ಲಿ ಜೋಸೆಫನು ಬ್ಯಾಂಕ್ ಖಾತೆಯಲ್ಲಿ 2500 ರೂಪಾಯಿಯನ್ನು ಹೊಂದಿದ್ದಾನೆ. ಇದರಿಂದ ಅವನು ಖರ್ಚಿಗೆಂದು 1800 ರೂಪಾಯಿ 75 ಪೈಸೆಯನ್ನು ಹಿಂಪಡೆದಿದ್ದಾನೆ. ಈಗ ನಾವು ಅವನ ಖಾತೆಯಲ್ಲಿ ಉಳಿದ ಬಾಕಿ ಹಣವನ್ನು ಕಂಡುಹಿಡಿಯೋಣ. ಜೋಸೆಫ್ನ ಬ್ಯಾಂಕ್ ಖಾತೆಯಲ್ಲಿ ಇದ್ದ ಹಣ ಈಕ್ವಲ್ಸ್ ಟು 2500 ರೂಪಾಯಿಗಳು. ಅವನು ಖರ್ಚಿಗಾಗಿ ಹಿಂಪಡೆದ ಹಣ ಈಕ್ವಲ್ಸ್ ಟು 1800 ರೂಪಾಯಿ 75 ಪೈಸೆ. ಇಲ್ಲಿ ಪೈಸೆಯ ಜಾಗದಲ್ಲಿ 2 ಸೊನ್ನೆಯನ್ನು ಇಡೋಣ. ಆದ್ದರಿಂದ
ಖಾತೆಯಲ್ಲಿ ಇರುವ ಬಾಕಿ ಹಣ, ಖಾತೆಯಲ್ಲಿ ಇರುವ ಬಾಕಿ ಹಣ ಈಕ್ವಲ್ಸ್ ಟು, ಈಗ ನಾವು ಕಳೆಯಬೇಕು. ಸೊನ್ನೆಯಲ್ಲಿ 5 ಕಳೆಯಲು ಸಾಧ್ಯವಿಲ್ಲ. ಈ ಸಂಖ್ಯೆ ಕೂಡ 0, ಇಲ್ಲಿ ಮುಂದಿನ 2 ಸಂಖ್ಯೆಗಳು ಕೂಡ 0ಯಾಗಿವೆ. 5ರಿಂದ ಒಂದೊಂದು ಅಂಕಿಯನ್ನು ಪಡೆಯೋಣ. 10ರಿಂದ ಒಂದು ಅಂಕಿ ಈ 0ಗೆ, ಈ 10ರಿಂದ ಒಂದು ಅಂಕಿ ಈ 0ಗೆ, ಈ 10ರಿಂದ ಒಂದು ಅಂಕಿಯನ್ನು ಈ 0ಗೆ ಕೊಟ್ಟಿದ್ದೇವೆ. 10ರಲ್ಲಿ 5 ಕಳೆದಾಗ 5 ಉಳಿದಿದೆ. ಇಲ್ಲಿ ನಾವು ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ. 10ರಲ್ಲಿ 9 ಉಳಿದಿದೆ. 9ರಲ್ಲಿ 7 ಕಳೆದಾಗ 2 ಬಂದಿದೆ. ಬಿಂದುವಿಗೆ ಬಿಂದು, ಇಲ್ಲಿ 9 ಇದೆ. 9ರಲ್ಲಿ 0 ಕಳೆದಾಗ 9. ಇಲ್ಲೂ ಕೂಡ ನಾವು 10ರಿಂದ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ. 9 ಉಳಿದಿದೆ. 9 ಮೈನಸ್ 0 9. ಇಲ್ಲಿ 5ರಲ್ಲಿ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ. 4 ಉಳಿಯಿತು. 4ರಲ್ಲಿ 8 ಕಳೆಯಲು ಸಾಧ್ಯವಿಲ್ಲ. 2ರಿಂದ ಒಂದು ಅಂಕಿಯನ್ನು ಪಡೆಯೋಣ. 14 ಆಗಿದೆ. 14ರಲ್ಲಿ 8 ಕಳೆದಾಗ 6 ಉಳಿಯಿತು. 2ರಿಂದ ಒಂದು ಅಂಕಿಯನ್ನು ಈ ಸಂಖ್ಯೆಗೆ ಕೊಟ್ಟಿದ್ದೇವೆ. ಇಲ್ಲಿ 1 ಉಳಿದಿದೆ. 1ರಲ್ಲಿ 1 ಕಳೆದಾಗ 0. ಆದ್ದರಿಂದ ಇಲ್ಲಿ ಖಾತೆಯಲ್ಲಿ ಇರುವ ಬಾಕಿ ಹಣ 699 ರೂಪಾಯಿ 25 ಪೈಸೆಗಳು. ಈ ವಿಡಿಯೋದಲ್ಲಿ ನಾವು ಹಣಕಾಸಿನ ವ್ಯವಹಾರದಲ್ಲಿ ವ್ಯವಕಲನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಲೆಕ್ಕದವರೆಗೆ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಗುಣಾಕಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಹಣಕಾಸಿನ ವ್ಯವಹಾರದಲ್ಲಿ ಭಾಗಾಕಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಿಡಿಸೋಣ.